ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಫೀಚರ್ ಬೇಸ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tuppa, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಾತಿಗೆ ಕೇಂದ್ರದಿಂದ ದಾರಿ ತಪ್ಪಿಸುವ ಪ್ರಯತ್ನ, ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ, ರವಿ ಬೋಸರಾಜ್. ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಗರ ಪಾಲಿಕೆಗೆ ಅನುದಾನ, ಡಾಕ್ಟರ್ ಶಿವರಾಜ್ ಪಾಟೀಲ್. ಪ್ರೊಫೆಸರ್ ನಂಜುಂಡಸ್ವಾಮಿ ನೆನಪಿನ ಅಂಗವಾಗಿ ಜಿಲ್ಲಾವಾರು ರೈತ ಸಮಾವೇಶ, ಮೈಸೂರಿನಲ್ಲಿ ಫೆಬ್ರವರಿ 13ರಂದು ಸಮಾವೇಶ, ಚಾಮರಸ್ಮಾಲಿ ಪಾಟೀಲ್. ಕಾಯಕ ಶರಣರು ಕತ್ತಲೆಯನ್ನು ಕಳೆಯುವ ಜ್ಯೋತಿಗಳು, ತಹಸೀಲ್ದಾರ್ ಸುರೇಶ್ ವರ್ಮಾ. ಜಿಲ್ಲಾಡಳಿತದಿಂದ ಕಾಯಕ ಶರಣರ ಜಯಂತಿ ಆಚರಣೆ. ಬೀಜ ಬೆಳೆಗಾರರ ಬೀಜ ಖರೀದಿ ದರ ಪರಿಷ್ಕರಿಸಲಿ, ವೆಚ್ಚಕ್ಕೆ ಅನುಗುಣವಾಗಿ ನಿಗದಿಪಡಿಸಲಿ, SB ಪಾಟೀಲ್. ಕೃಷಿ ಹೊಂಡದ ಹೆಸರಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಮನೆಗಳು ಬಿರುಕು, ಕ್ರಮ ವಹಿಸದಿದ್ದರೆ DC ಕಚೇರಿ ಎದುರು ಧರಣಿ, ಜಾವೀದ್ ಖಾನ್. ಫೆಬ್ರವರಿ 12ರಂದು 300 ಕಾಪು ಸಮಾಜದಿಂದ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ರಥೋತ್ಸವ, ಭಂಗಿ ನರಸರೆಡ್ಡಿ. ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ. ವಿದ್ಯಾರ್ಥಿಗಳ ಯಶಸ್ಸಿಗೆ ಶಿಕ್ಷಕರ ಮಾರ್ಗದರ್ಶನ ಅತಿ ಮುಖ್ಯ, ಲಕ್ಷ್ಮಿ. ಮತ್ತು ಸಜ್ಜೆಗೂಡಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು, ಪರಿಹಾರಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ನೀಡಲು ಪಕ್ಷಾತೀತ ಹೋರಾಟ ಮುಂದುವರೆದಿದ್ದು, ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಏಮ್ಸ್ ಮಂಜೂರಾತಿ ನೀಡಲು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಬೇರೆ ಯಾವ ರಾಜ್ಯಗಳಿಗೂ ಅನ್ವಯವಾಗದೇ ಇರುವ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಆರೋಪಿಸಿದರು. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ನೀಡಲು ಪಕ್ಷಾತೀತ ಹೋರಾಟ ಮುಂದುವರೆದಿದ್ದು, ಕೇಂದ್ರ ಸರ್ಕಾರ ಉದ್ದೇಶಿತ ಪೂರಕವಾಗಿ ಏಮ್ಸ್ ಮಂಜೂರಾತಿ ನೀಡಲು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಬೇರೆ ಯಾವ ರಾಜ್ಯಗಳಿಗೂ ಅನ್ವಯವಾಗದೇ ಇರುವ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ತನ್ನ ಬದ್ಧತೆಯನ್ನು ಪ್ರದರ್ಶಿಸಿದೆ. ಆದರೆ ಕೇಂದ್ರ ಸರ್ಕಾರ ಕನಿಷ್ಠ ಸ್ಪಂದನೆ ನೀಡದೆ ದಾರಿ ತಪ್ಪಿಸುತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರವಿದ್ದರೂ ಏಮ್ಸ್ ಮಂಜೂರಾತಿಗೆ ಸ್ಪಂದಿಸಲಿಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಇವರು ದೆಹಲಿಗೆ ಹೋಗಿ ಮನವಿ ಮಾಡಿದ್ದಾರೆ. ಶಾಸಕಾಂಗ ಸಭೆಗೆ ತೆರಳಿದ್ದ ಜಿಲ್ಲೆಯ ಶಾಸಕರುಗಳು ಸಹ ಒತ್ತಡ ಹಾಕಿದ್ದಾರೆ. ಆದರೂ ಯಾವುದೇ ಸ್ಪಂದನೆ ನೀಡಿಲ್ಲ. ಇತ್ತೀಚೆಗಷ್ಟೇ ಆರೋಗ್ಯ ಸಚಿವರು ಪತ್ರ ಬರೆದು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸುವ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನುದಾನದಲ್ಲಿ ಆಸ್ಪತ್ರೆ ಅಭಿವೃದ್ಧಿಪಡಿಸುವುದಾಗಿ ಹೇಳುವ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ರಾಜ್ಯದಿಂದಲೇ ಆಯ್ಕೆಯಾಗಿರುವ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಸಹ ರಾಜ್ಯದ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ದೇಶದ 22 ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿರುವ ಏಮ್ಸ್ ಕೇಂದ್ರವನ್ನು ಬೇರೆ ಯೋಜನೆಯಡಿ ಅನುದಾನ ನೀಡಿ ರಾಜ್ಯಕ್ಕೆ ಮಾತ್ರ
NRH ಎಂದು ಅನುದಾನ ನೀಡುವುದಾಗಿ ಹೇಳುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಬೇಕಿರುವ ವಿಮಾನ ನಿಲ್ದಾಣವನ್ನು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದು ಯಾವುದೇ ಅನುಮತಿ ಇಲ್ಲದೆ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. HKDB 50 ಲಕ್ಷ ರೂಪಾಯಿ ಅನುದಾನ ಹಿಂಪಡೆಯಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಜೆಟ್ನಲ್ಲಿ ಘೋಷಣೆಯೊಂದಿಗೆ ವಿಮಾನಯಾನ ಪ್ರಾಧಿಕಾರದಿಂದ ಸ್ಥಳಕ್ಕೆ ಅನುಮತಿ ಒದಗಿಸಲಾಯಿತು. ಇಲ್ಲಿಯವರೆಗೆ ಸ್ಥಳಕ್ಕೆ ಅನುಮೋದನೆ ಇರಲಿಲ್ಲ. ಪರವಾನಗಿ ಇಲ್ಲದೆ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿತ್ತು. ಮಹಾನಗರ ಪಾಲಿಕೆ ಪ್ರಸ್ತಾವನೆಯು ಬಿಜೆಪಿ ಅವಧಿಯಲ್ಲಿ ಸಲ್ಲಿಕೆಯಾಗಿದ್ದರೂ ಅನುಮೋದನೆ ದೊರೆತಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಿ 3 ಲಕ್ಷ ಜನಸಂಖ್ಯೆ ನಿಗದಿಗೊಳಿಸಿ ಮಹಾನಗರ ಪಾಲಿಕೆ ಘೋಷಿಸಲಾಗಿದೆ. ರಾಜ್ಯ ಸರ್ಕಾರದ ಮಹಾತ್ಮ ಗಾಂಧಿ ನಗರ ಅಭಿವೃದ್ಧಿ ಯೋಜನೆಯಡಿ 200 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ. ಕೇಂದ್ರ ಅನುದಾನ ನೀಡಿಲ್ಲ. ರಾಜ್ಯ ಸರ್ಕಾರವೇ ಅನುದಾನ ಮಂಜೂರಾತಿ ನೀಡಿದ ಪತ್ರವನ್ನು ಪ್ರದರ್ಶಿಸಿದರು. 1000 ದಿನಗಳ ಹೋರಾಟ ನಂತರ ಬಿಜೆಪಿ ಎಚ್ಚರಗೊಂಡು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಿ ದೆಹಲಿ ನಿಯೋಗ ತೆಗೆದುಕೊಂಡು ಹೋಗುವುದಾಗಿ ಹೇಳಿರುವುದು ಎಷ್ಟು ಸರಿ? ಕೇಂದ್ರ ಮತ್ತು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದ್ದಾಗ ಒತ್ತಡ ಹಾಕದವರು ಈಗ ಹಾಕಿದರೆ ಮನವಿಯನ್ನು ಕೇಂದ್ರ ಸರ್ಕಾರ ಹೇಗೆ ಪರಿಗಣಿಸುತ್ತದೆ ಎಂದು ಪ್ರಶ್ನಿಸಿದರು. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಪಕ್ಷಾತೀತ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕಿದೆ. ರಾಜಕೀಯ ಏನೇ ಇದ್ದರೂ ಒಂದಾಗಿ ಹೋರಾಟ ಮಾಡುವ ಮೂಲಕ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕಿದೆ ಎಂದರು. ಸತತವಾಗಿ 1000 ದಿವಸಗಳಿಂದ ನಡೀತಾ ಇದೆ. ಮೊನ್ನೆ 5ನೇ ತಾರೀಕಿಗೆ 1000 ದಿನ ಆಯಿತು. ಇವತ್ತು ಪಾರ್ಲಿಮೆಂಟಲ್ಲಿ ನಮ್ಮ ರಾಯಚೂರು ಮತ್ತು ಯಾದಗಿರಿ MP ಅವರಾದಂಥ ಕುಮಾರ್ ನಾಯಕ್ ಅವರು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಕವರ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮುಖ್ಯ ಉದ್ದೇಶ ಏನಂತಂದ್ರೆ, ಸತತವಾಗಿ ಇಷ್ಟು ವರ್ಷ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಬೇಡಿಕೆಯನ್ನು ಇಟ್ಟಿದ್ದೀವಿ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಭಾಗದಲ್ಲಿ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಮಾರು 1.5 ವರ್ಷ ಹಿಂದೆನೆ ಪ್ರಧಾನಮಂತ್ರಿಗಳಿಗಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಮತ್ತೆ ಹೆಲ್ತ್ ಮಿನಿಸ್ಟರ್ ಆಗಿನ ಕಾಲದ ಹೆಲ್ತ್ ಮಿನಿಸ್ಟರ್ ಆದಂತ ನಡ್ಡಾ ಅವರಿಗೇನು ಪತ್ರಗಳು ಬರೆದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಬೋಸರಾಜ್ ಅವರು, ಮತ್ತೆ ಎಲ್ಲ ಶಾಸಕರ ತಂಡ ಪಕ್ಷಾತೀತವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಮತ್ತೆ ಪುನಃ ಮುಖ್ಯಮಂತ್ರಿಗಳು ಮತ್ತೆ ಇಡೀ ಕ್ಯಾಬಿನೆಟ್, ಇಡೀ ಶಾಸಕಾಂಗ ಪಕ್ಷ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಒಂದು ದಿವಸ ಸ್ಟ್ರೈಕ್ ಅನ್ನ ಮಾಡಿ ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದಿಂದ, ಅದು ರಿಸಲ್ಯೂಷನ್ ಆಫ್ ಫಂಡ್ಸ್ ಆಗಿರ್ಬೋದು, ಏನು 16ನೇ ಹಣಕಾಸಿನಲ್ಲಿ ಏನು ನಮ್ಗೇನು ಬರಬೇಕಾಗಿತ್ತು, ಏನು ತಾರತಮ್ಯ ಆಗ್ತಾ ಇದೆಯೋ ಅದನ್ನೆಲ್ಲ ಕೇಂದ್ರ ಮೇಲೆ ಒತ್ತಡ ತರಂತ ಒಂದು ಕಾರ್ಯವನ್ನು ನಾವು ಹೋಗಿ ಡೆಲ್ಲಿಯಲ್ಲಿ ಮಾಡಿದ್ವಿ. ಅವತ್ತೂ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆ ಆಗ್ಬೇಕು. ಸದಾ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಭೇಟಿಯಾದಾಗ ಅವ್ರಿಗೂ ಈ ಏಮ್ಸ್ ವನ್ನ ರಾಯಚೂರಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಆಶಾಭಾವನೆ ಮಾಡ್ತಾರೆ ಇವತ್ತಿಲ್ಲ ನಾಳೆ. ಯಾಕಂತಂದ್ರೆ ಇದು ಯಾವ ಭಿಕ್ಷೆ ಅಲ್ಲ. ಪ್ರತಿಯೊಂದು ರಾಜ್ಯಕ್ಕೆ ಏಮ್ಸ್ ಅನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ
ನೀತಿ ಆಯೋಗ ಮಾಡಿದಂಥ ಒಂದು ಘೋಷಣೆ. 22 ರಾಜ್ಯಗಳಲ್ಲಿ ಈ ಒಂದು ಏಮ್ಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಒಂದು ಆಶೆ ಭಾವನೆ ಇತ್ತು, ಇವತ್ತಿಲ್ಲ ನಾಳೆ ಮಳೆ ಮಾಡ್ತಾರೆ, ಕೊಡೆ ಕೊಡ್ತಾರೆ ಅಂತೇಳಿ ನಮಗೆ ಪೂರ್ತಿ ನಂಬಿಕೆ ಕೇಂದ್ರ ಸರ್ಕಾರ ಮೇಲೆ. ಯಾಕಂದ್ರೆ ಇನ್ನೊಂದು ಏನಂತಂದ್ರೆ ಬಹಳ ವಿಶೇಷ ಏನಂದ್ರೆ ವಿದ್ಯಾಮಂತ್ರಿಗಳು ನಮ್ಮ ಭಾಗದವರು, ನಮ್ಮಿಂದನೇ ಅವರು ರಾಜ್ಯಸಭಾ ಮೆಂಬರ್ ಆಗಿ 2ನೇ ಬಾರಿಗೆ ವಿದ್ಯಾಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಅವರು ನಮ್ಗೆ 22 ರಾಜ್ಯಗಳಲ್ಲಿ ಎಲ್ಲಿ ಅಂತ ಒಂದು ಪತ್ರ ಬರಲಿಲ್ಲ. ಯಾವ ಡೇಟಿಗೆ ಬರ್ತಾರೆ? 14ನೇ ಜನವರಿ 25. ಎಲ್ಲಿ 22 ಕಡೆ ಎಲ್ಲಿ ಏಮ್ಸ್ ಅನ್ನ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಎಲ್ಲಿ ಇವರು NHM ಫಂಡ್ಸ್ ಯೂಸ್ ಮಾಡ್ರಿ, PM ಅಭಿಯಾನ್ ಫಂಡ್ಸ್ ಯೂಸ್ ಮಾಡ್ರಿ ಅಂತ ಎಲ್ಲಿ ಹೇಳಿದ್ರು? ಮಾತ್ರ ಕರ್ನಾಟಕ ಯಾಕೆ? ಏನು ಉದ್ದೇಶ ಅವರು? ಅಥವಾ ದುರುದ್ದೇಶನ ಆಗ್ಬಾರ್ದಂತನ? ಇದಕ್ಕೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇಲ್ಲ, ಅದು ಆರೋಗ್ಯ ಏನು ಮೂಲಭೂತ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ನಾವು ಸ್ಟ್ರೆಂಥನ್ ಮಾಡಕ್ಕೆ ಆ ಒಂದು ಅಮೌಂಟ್ ಅನ್ನ ನೀವು ಕೊಡ್ತಾ ಇದ್ರಿ, ಅದರಲ್ಲಿ ಏಮ್ಸ್ ಅನ್ನ ತಗೊಳಕ್ಕೆ ಆಗೋದಿಲ್ಲ. ನೀವು ಸೆಪರೇಟ್ ಆಗಿ ನೀವು ಬೇರೆ ಕಡೆ ಹೆಂಗ್ ಕೊಟ್ಟಿದ್ದೀರಿ, PMSSY ಅಲ್ಲಿ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿ ನೀವೆಲ್ಲ ಕಡೆ 22 ರಾಜ್ಯಗಳಲ್ಲಿ ಕೊಟ್ಟಿದ್ದೀವಿ, ಅದೇ ರೀತಿ ನಮ್ಮಲ್ಲಿ ನಮಗೂ ಕೊಡಿ ಅಂತ CM ಅವರು ಒಂದು ಪತ್ರ ಬರೆದಿದ್ದಾರೆ. ಇದೆಲ್ಲ ಮುಗಿದ ನಂತರ ಇಲ್ಲಿ ರಾಯಚೂರಲ್ಲಿ ಆಗ್ಬೇಕಾದ್ರೆ ಏನೇನು ರಾಜ್ಯ ಸರ್ಕಾರ ಏನು ಅವಶ್ಯಕತೆ ಇದೆಯೋ ಇಲ್ಲಿ ಜಿಲ್ಲೆಯಲ್ಲಿ ಮತ್ತೆ ನಗರದಲ್ಲಿ ಏನೇನು ಮಾಡಬೇಕಾಗಿರೋ ಆ ಬದ್ಧತೆಯನ್ನ ಈ 1.5 ವರ್ಷದಲ್ಲಿ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ನರಸಿಂಹ ಮಾನ್ಸರೆಡ್ಡಿ, ಮೊಹಮ್ಮದ್ ಶಾಲಂ, ಜಿಂದಪ್ಪ, ನರಸರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಪೋಗಲ್, ಯು ಗೋವಿಂದ್ ರೆಡ್ಡಿ, ರಾಜೇಶ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ನಗರ ಪ್ರದೇಶದ ಅಭಿವೃದ್ಧಿ ಅನುದಾನವನ್ನು ರಾಜ್ಯ ಸರ್ಕಾರ ಪ್ರತ್ಯೇಕ ಯೋಜನೆ ಹೆಸರಿನಡಿ ಜಾರಿಗೊಳಿಸುತ್ತಿದೆ ಹೊರತು ರಾಜ್ಯ ಸರ್ಕಾರದ ಅನುದಾನವಿಲ್ಲ. ಮಹಾನಗರ ಪಾಲಿಕೆಗೆ ಬಿಡುಗಡೆಯಾಗಿರುವ 200 ಕೋಟಿ ರೂಪಾಯಿ ಅನುದಾನ ಕೇಂದ್ರದ್ದು ಎಂದು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ನಗರ ಪ್ರದೇಶದ ಅಭಿವೃದ್ಧಿ ಅನುದಾನವನ್ನು ರಾಜ್ಯ ಸರ್ಕಾರ ಪ್ರತ್ಯೇಕ ಯೋಜನೆ ಹೆಸರಿನ ಅಡಿ ಜಾರಿಗೊಳಿಸುತ್ತಿದೆ ಹೊರತು ರಾಜ್ಯ ಸರ್ಕಾರದ ಅನುದಾನವಿಲ್ಲ. ಮಹಾನಗರ ಪಾಲಿಕೆಗೆ ಬಿಡುಗಡೆಯಾಗಿರುವ 200 ಕೋಟಿ ರೂಪಾಯಿ ಅನುದಾನ ಕೇಂದ್ರದ್ದು ಎಂದು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಮಹಾನಗರ ಪಾಲಿಕೆ ಬಿಡುಗಡೆಯಾದ ಅನುದಾನ ಕೆಲವರು ರಾಜ್ಯ ಸರ್ಕಾರವೆಂದು ಬಿಂಬಿಸುತ್ತಿದ್ದಾರೆ. 2024ರಲ್ಲಿ 85% ಅನುದಾನ NHC ಯೋಜನೆ ರಾಜ್ಯಕ್ಕೆ ನೀಡಲಾಗಿತ್ತು. 10 ಕೋಟಿ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಅನುದಾನ ಬಳಕೆಯಾಗದೆ ಉಳಿದಿತ್ತು. ರಾಜ್ಯ ಸರ್ಕಾರ NRMG ಯೋಜನೆ ಅಡಿ ಅನುದಾನ ಬಳಕೆಯಾಗುತ್ತಿದೆ ಹೊರತು ರಾಜ್ಯ ಸರ್ಕಾರ ಅನುದಾನವಿಲ್ಲ. ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿಯೇ ಕೇಂದ್ರದಿಂದ ಅನುದಾನ ಬಿಡುಗಡೆಯಾಗಿದೆ. ಹೊಸದಾಗಿ ಮಹಾನಗರ ಪಾಲಿಕೆಯಾಗಿರುವ ರಾಯಚೂರು ಸೇರಿದಂತೆ ಬೇರೆ ಬೇರೆ ಪಾಲಿಕೆಗಳಿಗೂ ಅನುದಾನ ನೀಡಲಾಗಿದೆ ಎಂದರು. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಅನುದಾನ ಮಂಜೂರಿಯಾಗಿ ಟೆಂಡರ್ ನಡೆಸಲಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ KKRDB ಅನುದಾನ ಸೇರಿ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಇದ್ದ ಅನುದಾನವನ್ನು ಸರ್ಕಾರ ಹಿಂಪಡೆದಿದ್ದರಿಂದ ಕಾಮಗಾರಿ ಸ್ಥಗಿತಗೊಂಡಿತು. ವಿಮಾನ ನಿಲ್ದಾಣ ಸ್ಥಳವನ್ನು ರೈಟ್ಸ್ ಸಂಸ್ಥೆ ಪರಿಶೀಲನೆ ನಡೆಸಿ ನೀಡಿರುವ ವರದಿ ಆಧಾರದ ಮೇಲೆ ಮುಖ್ಯಮಂತ್ರಿಗಳು, ರಾಜ್ಯ ಅಂದಿನ ಕಾರ್ಯದರ್ಶಿಗಳು ಸೇರಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಅನುಮೋದನೆ ನೀಡಲಾಗಿತ್ತು. ಆದರೆ ಈಗ ಸೈಟ್ ಅನುಮೋದನೆ ಪಡೆದಿರುವುದಾಗಿ ಕೆಲವರು ಹೇಳುತ್ತಿರುವುದು ಹಾಸ್ಯಾಸ್ಪದ ಸಂಗತಿ ಎಂದರು. ಈ ಹಿಂದೆಯೂ ವಿಮಾನ ನಿಲ್ದಾಣ ಸ್ಥಳದಲ್ಲಿಯೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಜಿಲ್ಲಾಡಳಿತದ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದರೂ ವಿಮಾನ ನಿಲ್ದಾಣಕ್ಕೆ ಅನುದಾನ ನೀಡಿರಲಿಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುದಾನ ನೀಡಿ ಕೇಂದ್ರ ಗೃಹ ಸಚಿವರು ಚಾಲನೆ ನೀಡಿದರು. ಈಗ ಮತ್ತೊಮ್ಮೆ ಅನುಮೋದನೆ ದೊರೆತಿದೆ ಎಂದು ಪ್ರಚಾರ ಪಡೆಯಲಾಗುತ್ತಿದೆ ಎಂದರು. ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ 89ನೇ ಜನ್ಮದಿನದ ಅಂಗವಾಗಿ ರೈತ ಸಂಘಟನೆ ಬಲಪಡಿಸುವ ಅನೇಕ ನಿರ್ಧಾರಗಳನ್ನು ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ರಾಜ್ಯದಾದ್ಯಂತ ವಲಯ ಮತ್ತು ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ನಡೆಸಲು ತೀರ್ಮಾನಿಸಲಾಗಿದ್ದು, ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಜಿಲ್ಲಾ ರೈತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು.
ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರು 89ನೇ ಜನ್ಮದಿನದ ಅಂಗವಾಗಿ ರೈತ ಸಂಘಟನೆ ಬಲಪಡಿಸುವ ಅನೇಕ ನಿರ್ಧಾರಗಳನ್ನು ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ರಾಜ್ಯದಾದ್ಯಂತ ವಲಯ ಮತ್ತು ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ನಡೆಸಲು ತೀರ್ಮಾನಿಸಲಾಗಿದ್ದು, ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಜಿಲ್ಲಾ ರೈತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ವಾಮಿ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತ ಸಂಘದಿಂದ ಪ್ರತಿ ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅಭಿಯಾನ ನಡೆಸಿ ಕಿರುಹೊತ್ತಿಗೆ ಮೂಲಕ ಜಾಗೃತಿಗೊಳಿಸುವ ಕಾರ್ಯಕ್ರಮ ರೂಪಿಸಲಾಗಿದೆ. ಅಲ್ಲದೆ ರೈತ ಪರ ಬಜೆಟ್ ಕುರಿತು ಹೊತ್ತಿಗೆಯನ್ನು ಪ್ರಕಟಿಸಿ ಸಚಿವರು, ಶಾಸಕರುಗಳೊಂದಿಗೆ ರೈತರಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗುತ್ತದೆ. ಸಮಾವೇಶವನ್ನು ಸಂಯುಕ್ತ ಮೋರ್ಚಾದ ರಾಷ್ಟ್ರೀಯ ಸಂಚಾಲಕ ಸುನೀಲ್ ಉದ್ಘಾಟಿಸಲಿದ್ದಾರೆ. ಯದುಶೈಲ ಸಂಪತ್ ಇವರು ಸಂಘದ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಬಿಆರ್ ಪಾಟೀಲ್, ಜಾಗೃತ ಕರ್ನಾಟಕದ ಡಾಕ್ಟರ್ ಟಿ ವಾಸು, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಮ್ಮರಡಿ ಆಗಮಿಸಲಿದ್ದಾರೆ. ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅಭಿಯಾನವನ್ನು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಚಾಲನೆ ನೀಡಲಿದ್ದಾರೆ. ಬಜೆಟ್ ರೈತ ಪರ ಹೊತ್ತಿಗೆಯನ್ನು ಚಾಮರಸ್ವಾಮಿ ಪಾಟೀಲ್ ಬಿಡುಗಡೆಗೊಳಿಸಲಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ರೈತ ಸಂಘವನ್ನು ಆಮೂಲಾಗ್ರವಾಗಿ ಬದಲಾವಣೆ ತರಲು ಪ್ರಯತ್ನಿಸಲಾಗುತ್ತಿದೆ. ಯುವ ರೈತ ಶಕ್ತಿ ಬಲಗೊಳಿಸುವುದು ಸೇರಿದಂತೆ ಗ್ರಾಮ ಮಟ್ಟದಿಂದ ರೈತ ಸಂಘ ಕಟ್ಟುವ ಕೆಲಸ ಪ್ರಾರಂಭವಾಗಲಿದೆ ಎಂದರು. ಹಲವಾರು ಏಳು ಬೀಳುಗಳನ್ನು ಕಂಡಿದೆ. ಈ ನಾಡು ಕಂಡಂತ ಬಹುದೊಡ್ಡ ರೈತ ನೇತಾರರಾದಂಥ ನಂಜುಂಡಸ್ವಾಮಿಯವರ 89ನೇ ಜಯಂತಿಯನ್ನ ಫೆಬ್ರವರಿ 13ರಂದು ಮೈಸೂರಿನಲ್ಲಿ ನಡೆಸಬೇಕಂತ ಎಲ್ಲ ರಾಜ್ಯ ಸಮಿತಿ ಮುಖಾಂತರ ತೀರ್ಮಾನ. ಇವತ್ತು 44 ವರ್ಷಗಳಿಂದ ರೈತ ಚಳವಳಿ ನಡೆದು ಬಂದರೂ ಕೂಡ ಸಂಪೂರ್ಣವಾಗಿ ನಮ್ಮ ರೈತರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ರೈತ ಸಂಘದ ಮೇಲ್ಮಟ್ಟದ ನಾಯಕರ ತಪ್ಪು ನಿರ್ಣಯಗಳು, ಹಲವಾರು ಬಾರಿ ರೈತ ಸಂಘ ಏನಂತಂದ್ರೆ ವಿಭಾಗವಾಗುವಂಥದ್ದು, ಇವೆಲ್ಲವನ್ನ ಪರಿಗಣಿಸಿ ಪುನಃ ಮತ್ತೆ ಏನಂತಂದ್ರೆ ಒಂದು ಬಹುದೊಡ್ಡ ಚಳವಳಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂಥನ ನಡೆದು ಬಹಳ ದೊಡ್ಡ ಹಿರಿಯರ, ಕರ್ನಾಟಕದ ಹಿರಿಯ ಸಾಮಾಜಿಕ ಚಿಂತಕರ ಒಂದು ಸಲಹೆಯನ್ನು ಪಡೆದು ಕೆಲವು ನಿರ್ಣಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವತ್ತು ಈ ಮೊದಲೇ ನಂಜುಂಡಸ್ವಾಮಿಯವರಂತ ಸಂದರ್ಭದಲ್ಲಿ ಸದಸ್ಯತ್ವ ಮಾಡಿದ್ರು. ಈಗ ಹೊಸ ತಲೆಮಾರಿನ ಯುವಕರನ್ನ ರೈತ ಸಂಘಕ್ಕೆ ಸೇರೋದಕ್ಕೆ ಮತ್ತೆ ಏನಂತಂದ್ರೆ ನಾವು ಸದಸ್ಯತ್ವ ಅಭಿಯಾನವನ್ನ ಪ್ರಾರಂಭ ಮಾಡ್ತೀವಿ. ಮತ್ತೆ ಹೊಸತನದೊಂದಿಗೆ ಇವತ್ತು ಮೊಬೈಲ್ ಆದ ನಂತರ ಹಳ್ಳಿಗೆ ಹೋಗೋದು ಬಿಟ್ಬಿಟ್ರೆ ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಗೆ ಹೋಗಿ ಹಳ್ಳಿಗೆ ರೈತ ಸಂಘ ಅಂತಕ್ಕಂಥ ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿದ್ದೀವಿ. ಆ ಕಿರು ಹೊತ್ತಿಗೆಯನ್ನ ಹಳ್ಳಿಗಳಲ್ಲಿ ಹಂಚತಕ್ಕಂಥ ಕಾರ್ಯಕ್ರಮ ಕೂಡ ಚಾಲನೆ ಸಿಗ್ತದೆ. ಬಹಳ ಮುಖ್ಯವಾದಂಥದ್ದು, ಕರ್ನಾಟಕ ಸರ್ಕಾರ ಮಂಡನೆ ಮಾಡತಕ್ಕಂಥ ಬಜೆಟ್ನಲ್ಲಿ ನಂಜುಂಡಸ್ವಾಮಿಯವರ ಸಂದರ್ಭದಲ್ಲಿ ರೈತ ಸಂಘಗಳಿರಂತ ಊರುಗಳಲ್ಲಿ ಬೋರ್ಡ್ ಆಗ್ತಿತ್ತು. ಆ ಬೋರ್ಡ್ ಏನಂತಂದ್ರೆ ಪ್ರತಿ ಹಳ್ಳಿ ಮುಂದೆ ಇರ್ತಿದ್ವು. ಅವರು ಆ ಬೋರ್ಡ್ನಲ್ಲಿ ಅವ್ರು ಮಾಡಿದಂತ ಬೋರ್ಡ್ನಲ್ಲಿ ಏನಂತಂದ್ರೆ ಸರ್ಕಾರಿ ಅಧಿಕಾರಿಗಳು ರೈತರ ಅಪ್ಪಣೆ ಇಲ್ಲದೆ ಗ್ರಾಮ ಪ್ರವೇಶ ಮಾಡಬಾರದು, ಸೋಮವಾರ ರಜೆ ಅಂತೇಳಿ
ಮತ್ತೆ ಈ ಬ್ಯಾಂಕ್ ಅಧಿಕಾರಿಗಳು, ಸೊಸೈಟಿ ಇವರೆಲ್ಲ ವಸೂಲಿಗೆ ಬರ್ತಕ್ಕಂಥವ್ರು ಏನಂತಂದ್ರೆ ಯಾರು ಪರವಾನಗಿಯಿಂದ ಬರಬಾರದು ಅಂತಕ್ಕಂಥ ಬೋರ್ಡ್ ಹಾಕಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತೇನಂದ್ರೆ ಅಂತ ಬೋರ್ಡನ್ನು ಕೂಡ ನಾವು ಮಾರ್ಪಾಡು ಮಾಡೋಂಥದ್ದು ಕೆಲಸಗಳು ಈ ಒಂದು ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶದ ಸಮಾಜವಾದಿ ಚಿಂತಕರಾದಂಥ ಮತ್ತು ಮಾಜಿ ಶಾಸಕರು ಆದಂಥ ಡಾಕ್ಟರ್ ಸುನೀಲಂ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅವತ್ತು ಶ್ರೀಮತಿ ಯದುಶೈಲ ಸಂಪತ್ತನವರು ಸಂಘದ ಧ್ವಜಾರೋಹಣ ಮಾಡ್ತಾರೆ. ಅಧ್ಯಕ್ಷತೆಯನ್ನ ಮೈಸೂರು ಜಿಲ್ಲಾಧ್ಯಕ್ಷರಾದಂಥ ವಸೂರ್ ಕುಮಾರ್ ವಹಿಸ್ಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ BR ಪಾಟೀಲ್ ಮುಖ್ಯಮಂತ್ರಿಗಳ ಸಲಹೆಗಾರ, ರಾಜೀನಾಮೆ ಕೊಟ್ಟರು, ಇನ್ನ ಎಕ್ಸೆಪ್ಟ್ ಆಗಿಲ್ಲ ಅವರು, ಇನ್ನ ಸಲಹೆಗಾರ ಅಂತಾನೆ ಹೇಳೋದು ಅವರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗದಾಳ, ಬುಧಯ್ಯ ಸ್ವಾಮಿ, ನರಸಿಂಹರಾವ್ ಇದ್ದರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜವನ್ನು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯುವಲ್ಲಿ ಪಂಚಕಾಯಕ ಶರಣರ ಕೊಡುಗೆ ಅಪಾರವಾಗಿದ್ದು, ಕಾಯಕ ಶರಣರು ಆಗಿನ ಕಾಲದ ಕತ್ತಲೆಯನ್ನು ಕಳೆಯುವ ಜ್ಯೋತಿಗಳಾಗಿದ್ದರು ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜವನ್ನು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯುವಲ್ಲಿ ಪಂಚಕಾಯಕ ಶರಣರ ಕೊಡುಗೆ ಅಪಾರವಾಗಿದ್ದು, ಕಾಯಕ ಶರಣರು ಆಗಿನ ಕಾಲದ ಕತ್ತಲೆಯನ್ನು ಕಳೆಯುವ ಜ್ಯೋತಿಗಳಾಗಿದ್ದರು ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರು ಇಂದು ನಗರದ ಪಂಡಿತ ಸಿದ್ದರಾಮ ಜಂಬಾಲ್ದಿನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನು ಹುಟ್ಟುಹಾಕಿ ಮನುಕುಲದ ಬೆಳವಣಿಗೆಗೆ ಕಾರಣರಾದವರಲ್ಲಿ ಜಗಜ್ಯೋತಿ ಬಸವಣ್ಣ ಮೊದಲಿಗರು. ಅಂತಹ ಶ್ರೇಷ್ಠ ಶರಣರ ಬಸವಣ್ಣನವರಿಗೆ ಪ್ರಿಯವಾದವರು ಮಾದರ ಚೆನ್ನಯ್ಯ, ಮಾದರ ದುಳಯ್ಯ, ಉರಿಲಿಂಗ ಪೆದ್ದಿ, ಡೋಹರ ಕಕ್ಕಯ್ಯ ಹಾಗೂ ಸಮಗಾರ ಹರಳಯ್ಯ. ಈ ಪಂಚಕಾಯಕ ಶರಣರು ಜಗತ್ತಿಗೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ ಎಂದರು. ಕಾಯಕ ಶರಣರ ಜಯಂತಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ಶರಣರು ನೀಡಿದ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶರಣರು ನೀಡಿದ ಆದರ್ಶಮಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಾಧ್ಯ ಎಂದು ಹೇಳಿದರು. ಸಮಾಜವನ್ನು ತಿದ್ದುವಲ್ಲಿ ಪವಿತ್ರ ಪಂಚಶರಣರ ಪಾತ್ರ ಮುಖ್ಯವಾಗಿದ್ದು, ಅವರ ಮಾನಸಿಕ ಚಿಂತನೆಗಳು, ಉತ್ತಮ ನಡೆ ನುಡಿಗಳು ಮನುಕುಲದ ಉದ್ಧಾರಕ್ಕೆ ಅತ್ಯಂತ ಮುಖ್ಯವಾಗಿವೆ. ಬಸವ ಯುಗದಲ್ಲಿ ಸಮಾಜದಲ್ಲಿರುವ ಶೋಷಣೆ, ಅಸಮಾನತೆ ಹಾಗೂ ಜನರಿಗಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡಿದವರಲ್ಲಿ ಕಾಯಕ ಶರಣರು ಮೊದಲಿಗರು ಎಂದು ತಿಳಿಸಿದರು. ಸಮಾಜದಲ್ಲಿ ನಮ್ಮ ನಡೆ ನುಡಿಗಳಿಂದ ಗೌರವ ಸಿಗಬೇಕಾಗಿದೆ. ಅಂತಹ ಗೌರವ ಸಿಗಬೇಕಾದರೆ ಮೊದಲು ನಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಮುಂದಿನ ಪೀಳಿಗೆಗೆ ವಿದ್ಯಾವಂತರಾದರೆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಪ್ರಜಾಪ್ರಭುತ್ವದಲ್ಲಿ ಮಾನವೀಯತೆ ಬೆಳೆಯುವುದು ಅತ್ಯವಶ್ಯಕವಾಗಿದೆ ಎಂದರು. ಈ ಪಂಚ ಶರಣರಿಗೆ ನಮಿಸುತ್ತ ಇವತ್ತಿನ ದಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಮಾಜವನ್ನ ತೀಡಿ ತನ್ನ ಕುಲಕುಸುಮದಲ್ಲಿ ಮಗ್ನರಾಗಿ ಆಧ್ಯಾತ್ಮಿಕ ಚಿಂತನೆಯನ್ನ ಒಳಗೊಂಡಿಸಿಕೊಂಡು ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ ಪಂಚ ಶರಣರ ಜಯಂತಿ ಉತ್ಸವದ ಈ ಸಮಾರಂಭದ ವೇದಿಕೆ ಮೇಲಿರುವಂತಹ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ತಾಳಪಡುತ್ತೆ, ತಮ್ಮೆಲ್ಲ ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಈ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ನಮ್ಮಿಂದ ಅಸ್ತವ್ಯಸ್ತ ಆಯಿತು. ಅದಕ್ಕೆ ತಮ್ಮೆಲ್ಲರ ಕ್ಷಮೆ ಇದೆ. ಉದ್ದೇಶಪೂರ್ವಕ ಮಾಡಿದಲ್ಲ, ನಮಗೂ ಸಾಕಷ್ಟು ಅಭಿಮಾನ ಇದೆ, ಸ್ವಾಭಿಮಾನ ಇದೆ, ಗೌರವ ಇದೆ. ಬಟ್ ಕಮ್ಯುನಿಕೇಶನ್ ಇಂದ ಯಾವುದೋ ಒಂದು ಕಾರಣದಿಂದ ನಾವು ಬರಕ್ಕೆ ಬೇರೆ ಕೆಲಸಕ್ಕೆ ಒಂದು ಅಡೆತಡೆ ಆಯ್ತು. ಅದನ್ನೆಲ್ಲವೂ ಕೂಡ ಇಲ್ಲೇ ಮರೆಮಾಚುತ್ತಾ ಇವತ್ತು ನಾವು ನಿಲ್ಲಿಸಿ ಈ 5 ಜನ ಶರಣರ ಬಗ್ಗೆ 12ನೇ ಶತಮಾನದಲ್ಲ 12ನೇ ಶತಮಾನದಲ್ಲಿ ಕತ್ತಲೆಯನ್ನು ಬೆಳಗಿಸುವಂತ ಜ್ಯೋತಿಗಳು ಅಂಡ ಬಸವಣ್ಣನ ಇವರ ಪ್ರತಿಭೆಯನ್ನು, ಇವರ ಕಾಯಕವನ್ನು, ಇವರ ಶ್ರೇಷ್ಠ ಚಿಂತನೆಗಳನ್ನು ನೋಡಿ ಇವರನ್ನು ಶರಣರ ಪಟ್ಟಕ್ಕಂಥದ್ದು. ಭವಿಷ್ಯ ಇವರ ಮಾನಸಿಕ ಚಿಂತನೆ, ಇವರ ಒಳ್ಳೆ ನುಡಿ ನಡೆ. ನಾನು ಇವತ್ತು ಮಾತಾಡುವ ಬಟ್ ನಡೀಲಿಕ್ಕಾಗತ್ತಿಲ್ಲ. ಆದರೆ ಈ ಶರಣರ ನುಡಿದಂತೆ ನಡೆಯುವಂತ ಶರಣರು ಇವತ್ತು ಅಂತ ಮಹಾನ
ಅಂತ ಒಂದು ಜಯಂತಿಯನ್ನ ಆಚರಿಸುವುದು ಮೊದಲನೇದಾಗಿ ಮಾದಾರ ಚೆನ್ನಯ್ಯ, ಮಾದಾರ ದೊಡ್ಡಯ್ಯ, ಉರುಲಿಗಪ್ಪೆತ್ತೆ, ಡೋರ ಕಕ್ಕಯ್ಯ, ಸಮಗಾರ ಹರಳಯ್ಯ ಇಂಥ ವಚನಕಾರರು, ಇಂಥ ಶರಣರು ಅದು ನಮ್ಮ ದೇಶದಲ್ಲಿ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ಅದು ಅಣ್ಣ ಬಸವಣ್ಣನ ಆಸ್ಥಾನದಲ್ಲಿ ಹುಟ್ಟಿ ನಮ್ಮನ್ನೆಲ್ಲ ಬೆಳಗಿದನ್ನೋದೇ ನಮ್ಮ ಧನ್ಯ. ಇವತ್ತು ನಾವು ಅಂತವರ ಒಂದು ಆಶೀರ್ವಾದದಿಂದ ಇವತ್ತು ನಾವು ವೇದಿಕೆಯ ಮೇಲೆ ಮಾತಾಡ್ತೇವೆ. ಇವತ್ತು ಸ್ವತಂತ್ರ ಬಂದ ನಂತರ, ಭಾರತಕ್ಕೆ ಸಂವಿಧಾನ ಸಿಕ್ಕ ನಂತರ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತನಾಡುವಂತ ಸ್ವತಂತ್ರ ಸಿಕ್ಕರು ಕೂಡ ಹಿಂದೆ ಬಸವ ಯುಗದಲ್ಲಿ, ಕಲ್ಯಾಣ ಕರ್ನಾಟಕ ಯುಗದಲ್ಲಿ ಮಾತು ಬರದ ಮೂಗರಿಗೆ, ಶೋಷಣೆ ಒಳಗಾದಂತ ಅಸ್ಪೃಶ್ಯರಿಗೆ ಅವತ್ತು ಸ್ವಾಭಿಮಾನದ ಕಿರೀಟವನ್ನು ಕೊಟ್ಟಿ ಮಾತನಾಡುವ ನಿನಗಂತವನ್ನ ಬರೀ ಸಮಾಜ ತಿದ್ದಿ ಅನ್ನುವಂತ ಪೇಟನ್ನು ಕೊಟ್ಟಿ ಶರಣರನ್ನಾಗಿ ರೂಪಿಸಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ್ದು ಅಣ್ಣ ಬಸವಣ್ಣ. ಮಹಾನ್ ಕೆಲಸ ಮಾಡಿದ್ದಾರೆ. ಇವತ್ತು ಇಂಥ ಜನರ ಪ್ರತಿಭೆ ಇಲ್ಲ ಅಂದ್ರೆ ಮತ್ತೆ ಅದೇ ಮೌಢ್ಯತೆಯ ಪರವಾಗಿ, ಶೋಷಣೆಯ ಪರವಾಗಿ ಆ ಸಮಾಜ ಹಿಂಗೆ ನಿಂತಿತ್ತಂದ್ರೆ ಇವತ್ತು ಇಂಥ ಪಂಚ ಪ್ರತಿಭೆಗಳು ನಮಗೆ ಸಿಗ್ತಾ ಇರಲಿಲ್ಲ. ಅವು ಯಾವುದೋ ಒಂದು ಕೆಲಸದಲ್ಲಿ ಹುಟ್ಟು ಹುಲ್ಲಾಗಿ ಹತ್ತೆ ನಶಿಸಿ ಹೋಗ್ತಾ ಇತ್ತು. ಇದೇ ವೇಳೆ ಹಿರಿಯ ಸಾಹಿತಿ ವೀರ ಹನುಮಾನ್ ಉಪನ್ಯಾಸ ನೀಡಿ ಸಮಾಜದಲ್ಲಿನ ಮೂಢಾಚಾರ ಶೋಷಣೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ತೊಲಗಿಸಲು ವಚನ ಚಳವಳಿಯನ್ನು ಪ್ರಾರಂಭಿಸಿದ ಕಾಯಕ ಶರಣರ ಸಮಾಜವನ್ನು ಜಾತಿರಹಿತವನ್ನಾಗಿಸಲು ಶ್ರಮಿಸಿದರು. ವಚನಗಳ ಮೂಲಕ ಸಮಾಜದಲ್ಲಿ ಉತ್ತಮ ಸಂದೇಶಗಳನ್ನು ಜನರಿಗೆ ನೀಡಿದ ಶರಣರ ವಚನ ಚಳವಳಿ ಮಾದರಿಯಾಗಿದೆ ಎಂದರು. ಮೂಢಾಚಾರಗಳನ್ನ ವಿರುದ್ಧವಾಗಿ ಮಾಡಿಕೊಂಡು ಆ ಚಳವಳಿಯಲ್ಲಿ ಮುಖ್ಯವಾಹಿನಿಯಲ್ಲಿದ್ದವರೇ ಸ್ಥಳ ಸಮುದಾಯಗಳು. ಸುಮಾರು 770 ಅಮರಗಣಗಳು, 1,96,000 ಶಿವಶರಣ ಮಾಡಿರ್ತಕ್ಕಂಥ ಕ್ರಾಂತಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಿಲ್ಲ, ಆದರೂ ಬರುತ್ತಿಲ್ಲ. ಅಂತಹ ಒಂದು ಚಳವಳಿಯಲ್ಲಿ ಅನೇಕ ಶರಣರು ಸಾವಿರಾರು ಸಹಸ್ರಾರು ವಚನಗಳನ್ನು ಮಾಡಿ ಸಮಾಜದಲ್ಲಿ ಇರತಕ್ಕಂಥ ಅನುಕೂಲಗಳನ್ನು ವಿಚಾರ ಮಾಡುವಂತಹ ತತ್ವಗಳನ್ನು ಸಾರಿ ಅವುಗಳನ್ನು ಆಚರಣೆಯಲ್ಲಿ ತರುವಂತಹ ಕೆಲಸವನ್ನು ಮಾಡಿದವರು ಬಸವಾದಿ ಶರಣರು. ಸಮಾಜದಲ್ಲಿ ಅದಾಗಲೇ 100,000 ವರ್ಷಗಳಿಂದ ಬಂದಿರತಕ್ಕಂಥ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಗೂಢಾಚಾರಗಳನ್ನು ಕಡಾಖಂಡಿತವಾಗಿ ಖಂಡಿಸಿ ಅದರ ಜೊತೆಗೆ ಅವರು ನಡೆದು ವಚನಗಳನ್ನು ಹಾಡಿ ಎಲ್ಲರನ್ನು ಕರ್ಕೊಂಡು ಬಂದಿರತಕ್ಕಂಥ ಆ ಚಳುವಳಿ ಈಗಲೂ ನಮಗೆಲ್ಲರಿಗೂ ಮಾದರಿಯಾಗಿದೆ ಎನ್ನುವಂಥ. ಹಾಗೆ ನೋಡಿದ್ರೆ ನಾನು ಈಗಾಗಲೇ ಹೇಳಿದಂತೆ ಲಕ್ಷಗಟ್ಟಲೆ ಶಿವಶರಣರಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಮೊದಲಾಗಿದೆ. ಮಾದಾರ ಚೆನ್ನಯ್ಯ ಯಾಕೆ ಮೊದಲಾದಂತೆ ಬಸವಣ್ಣವರೇ ಹೇಳಿದಂತೆ ಮತ್ತು ಅನೇಕ ವಿದ್ವಾಂಸರು ಹೇಳಿದಂತೆ ವಚನ ಚಳುವಳಿಯ ಪಿತಾಮಹ ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿ ರುಜುವಾತಾಗಿದೆ. ಹಾಗಾಗಿ ಅವರು ಆದಿ ವಚನಕಾರನ ಮುಖ್ಯ ಮಾಡಿಕೊಂಡಿದ್ದಾರೆ. ಅಲ್ಲ ಪ್ರಭುದೇವರಾಗಿರ್ಬೋದು, ಚಂದ್ರಸನ್ ಆಗಿರ್ಬೋದು, ಅಕ್ಕ ನಾಗಮ್ಮ ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಜೀವನದಾಸನಯ್ಯ, ವೇದಾಂತಯ್ಯ, ಉಳಿದ ಮಾರಯ್ಯ, ಶಿವಯೋಗಿ ಸಿದ್ದರಾಮಯ್ಯ, ಮಡಿವಾಳ ಮಾಚದೇವಯ್ಯ, ಹಡಪದ ಅಪ್ಪಣ್ಣ, ಹೀಗೆ ಅನೇಕ ಶರಣರು ತಮ್ಮ ದಿವ್ಯ ಜ್ಞಾನವನ್ನು, ತತ್ವವನ್ನು ಸಮಾಜಕ್ಕೆ ಮಾಡಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಅದರಲ್ಲಿ ದಲಿತ ಸಮುದಾಯಕ್ಕೆ, ಅವಾಗ ದಲಿತರಂತ ಹೇಳ್ತಿರಲಿಲ್ಲ, ತಳ ಸಮುದಾಯಕ್ಕೆ ಸೇರ್ತಕ್ಕಂಥ ನಮ್ಮ ಈ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ದೋಹಾರ ಕಕ್ಕಯ್ಯ, ಹುಲಿಯಿಂದ ಪೇಟೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ್, ಸಮಾಜದ ಮುಖಂಡರಾದ ರಾಮಣ್ಣ ಭೀಮರಾಯ್, ವೇಣುಗೋಪಾಲ್, ಮಧು ಚಕ್ರವರ್ತಿ, ಈರಣ್ಣ ಬೆಂಗಾಲಿ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಬೀಜ ನಿಗಮದಿಂದ ಖರೀದಿಸುವ ಗುಣಮಟ್ಟದ ಬೀಜಗಳಿಗೆ ನೀಡುವ ದರಗಳನ್ನು ಪರಿಷ್ಕರಿಸಬೇಕೆಂದು ಜಿಲ್ಲಾ ಪ್ರಾಮಾಣಿತ ಬಿತ್ತನೆ ಬೀಜ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಎಸ್ಪಿ ಪಾಟೀಲ್ ಒತ್ತಾಯಿಸಿದರು. ರಾಜ್ಯ ಬೀಜ ನಿಗಮದಿಂದ ಖರೀದಿಸುವ ಗುಣಮಟ್ಟದ ಬೀಜಗಳಿಗೆ ನೀಡುವ ದರಗಳನ್ನು ಪರಿಷ್ಕರಿಸಬೇಕೆಂದು ಜಿಲ್ಲಾ ಪ್ರಾಮಾಣಿತ ಬಿತ್ತನೆ ಬೀಜ ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಎಸ್ಬಿ ಪಾಟೀಲ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುಣಮಟ್ಟದ ಬೀಜ ಬೆಳೆಯಲು ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತಿದೆ. ಗೊಬ್ಬರ, ಕೂಲಿ ಹಾಗೂ ಫಸಲು ಕತ್ತರಿಸುವ ಯಂತ್ರದ ಬಾಡಿಗೆ ಹಣ ಹೆಚ್ಚಳವಾಗಿದೆ. ಆದರೆ ಕಳೆದ 2 ವರ್ಷಗಳ ಹಿಂದೆ ನಿಗದಿ ಮಾಡಲಾಗಿರುವ ಬೀಜದಲ್ಲಿ ಖರೀದಿ ಮಾಡುತ್ತಿರುವವರಿಂದ ಬೀಜ ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ, ಆರ್ಥಿಕ ಹೊರೆಗೂ ಕಾರಣವಾಗುತ್ತಿದೆ ಎಂದರು. ಈ ಭಾಗದ ಆರ್ಎನ್ಆರ್, ಬಿಪಿಟಿ, ಎಂಬಿಟಿಯು ಭತ್ತ ತಳಿಗಳ ಬೀಜಗಳನ್ನು ಬೆಳೆಯಲಾಗುತ್ತಿದೆ. ಆದರೆ ಬೀಜ ನಿಗಮ ನಿಗದಿಪಡಿಸಿರುವ ದರದಲ್ಲಿ ಮಾರಾಟ ಮಾಡಿದರೆ ಹೂಡಿಕೆ ಮಾಡಿದ ಹಣವು ಮರಳಿ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಈಗಾಗಲೇ ರಾಜ್ಯ ಬೀಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಗುಣಮಟ್ಟ ಬೀಜ ಬೆಳೆಗೆ ಪ್ರೋತ್ಸಾಹಿಸುವುದು ಅಗತ್ಯವಾಗಿ ಕೂಡಲೇ ದರಗಳನ್ನು ಪರಿಷ್ಕರಿಸಿ ಖರೀದಿ ಮಾಡಬೇಕೆಂದರು. ನಾವು ಕರ್ನಾಟಕ ರಾಜ್ಯ ಬೀಜವನ್ನು ಎಂಟಿಯವರಿಗೆ ಆಲ್ರೆಡಿ ಮನವಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಅವ್ರು ಏನು ರೇಟ್ ಕೊಟ್ಟಿದ್ದಾರೆ, ಈ ರೇಟ್ ನಮಗೆ ಲಾಸ್ ಆಗುತ್ತೆ, ದಯಮಾಡಿಸಿ ಏನಂದ್ರೆ ನಮ್ಗೆ ಒಂದು ಒಳ್ಳೆ ರೇಟ್ ಕೊಡಬೇಕು. ಬರೀ ರಕ್ತ ಒಂದೇ ಅಲ್ಲ, ತೊಗರಿ ಇರ್ಬೋದು, ಮತ್ತೆ ಅವರು ಕೊಟ್ಟಿರುವಂತ ರೇಟ್ ಸರ್ ಏನಂದ್ರೆ ಸುಮಾರು ಭತ್ತಗಳು ಆರ್ಎನ್ಆರ್ಗೆ 3,300 ಕೊಟ್ಟಿದ್ದಾರೆ. ಭತ್ತ ಬಿಪಿಟಿಗೆ 3,050 ಕೊಟ್ಟಿದ್ದಾರೆ. IR64ಗೆ 3,000 ಕೊಟ್ಟಿದ್ದಾರೆ. LM 3,000 ಕೊಟ್ಟಿದ್ದಾರೆ. FTUಗೆ 3,000 ಕೊಟ್ಟಿದ್ದಾರೆ. MTU 1,010 ಬರ್ತಾರೆ, 2,800 ಕೊಟ್ಟಿದ್ದಾರೆ.
ಈ ತರ ಹಲವಾರು ಬೇರೆ ಬೇರೆ ಪತ್ರಗಳಲ್ಲಿ ಒಂದು ರೇಟ್ ಕೊಟ್ಟಿದ್ದಾರೆ. ಸೊ ಇದು ಏನಾಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಬಹಳ ಡಿಫ್ರೆಂಟ್ ಇದೆ. ಈ ತರ ಸ್ವಲ್ಪ ಬಿಡಿ ಇರ್ಬೋದು, ಯಾಕಂದ್ರೆ ಸಾಕಷ್ಟು ಖರೀದಾರಿಗಳನ್ನು ಸ್ಟಾಕ್ ಮಾಡ್ಕೊಂಡು ಇದಕ್ಕಾಗುತ್ತೆ, ಸ್ವಲ್ಪ ಅವ್ರು ರೇಟ್ ಕಂಟ್ರೋಲ್ ಮಾಡಿದ್ದಾರೆ. ಸೊ ದಿವಸ ಆದ ತಕ್ಷಣ ಖಾಲಿ ಆದ ತಕ್ಷಣ ಮತ್ತೆ ರೇಟ್ ಜಂಪ್ ಆಗುತ್ತೆ. ಆ ರೀತಿ ಅದು ನೋಡ್ಕೊಂಡು ನಮ್ಗೆ ರೇಟ್ ಕೊಟ್ಟರೆ ನಮ್ಗೆ ಲಾಸ್ ಆಗುತ್ತೆ. ನಾವೇನು ಪ್ರಮಾಣಿತ ಬೀಜ ಕೊಡ್ತಾ ಇದೀವಿ ರೈತರಿಗೆ, ಆ ಬೀಜ ಕೊಡಬೇಕಾದ್ರೆ ಅದರಿಂದ ಎಷ್ಟು ನಾವು ಶ್ರಮ ಪಟ್ಟಿರ್ತೀವಿ ಆ ಶ್ರಮ ತಕ್ಕಂತೆ ನಮಗೆ ಕೊಡ್ಬೇಕಂತ ನಾವು ಕೇಳ್ತೀವಿ. ನಾವೇನು ಹೊಸದಾಗಿ ಬೆಳೀತಾರೆ, ಕಳೆದ 28 ವರ್ಷದಿಂದ ನಾವು ಬೆಳೆದಂತ ಮಾದರಿ ಎಲ್ಲ RSPಗೆ ಎಲ್ಲ ಹೋಗಿ ಮತ್ತು RSPಗೆ ಹೋಗುತ್ತೆ. ಅಲ್ಲಿಂದ ರೈತರಿಗೆ ಸರಬರಾಜು ಆಗುತ್ತೆ. ಅಲ್ಲಿಂದ ರೈತರು ಬೆಳೆದಿರೋದ್ರೆ ಅದರಿಂದ ಗುಣಮಟ್ಟದ ಬೀಜ ಬೆಳ್ಕೊಂಡು ಯಾವುದೇ ಒಂದು ರೈತರ ಹಾನಿ ಆಗದೆ ಪ್ರೈವೇಟ್ ಇಲ್ಲದೆ ನಾವೇನು ಬೆಳೆದಂತ ಬೀಜನೇ ಒಳ್ಳೆ ಬೀಜ ಬೆಳೆತಕ್ಕಂಥ ಇಲ್ಲಿ ಪ್ರೊಸೆಸಿಂಗ್ ಆಗಿ ಟೆಸ್ಟ್ ಆಗಿ ನಂತರ ರೈತ ಅದರಿಂದ ಒಳ್ಳೆ ಇಳುವರಿ ಪಡೆದು ರೈತ ಸರ್ಟಿಫೈಡ್ ಫೌಂಡೇಶನ್ ಆ ಬೀಜ ಕೊಡ್ತಾರೆ. ಆ ಬೀಜ ನಾವು ನೀಟಾಗಿ ಬೆಳಿತೀವಿ. ಆ ಬೆಳೆಯಲಿಕ್ಕೆ ಒಂದು ಪ್ರೊಸೆಸ್ ಇದೆ. ನಾವು ನಾರ್ಮಲ್ ಆಗಿ ನಾವೇನು ಗದ್ದೆ ಬೆಳಿತೀವೋ ಆ ಥರ ಇರಂಗಿಲ್ಲ. ಬೀಜ ಅಂದ್ರೆ ಸಪ್ರೇಟ್ ಆಗಿ ಬಹಳ ಟೇಕಿಯರ್ ಆಗಿ ಬೆಳಿಬೇಕಾಗುತ್ತೆ. ಮತ್ತೆ ಬೆಳೆದ ಹಂತವಾಗಿ ಕ್ಲೀನ್ ಮಾಡಬೇಕಾಗುತ್ತೆ, ಬೇಸಿಗೆಲ್ಲ ತೆಗಿಬೇಕಾಗುತ್ತೆ. ಸೊ ಆ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಬಟ್ ಆದ್ರೂ ನಾವು ಸುಮಾರು 20 ನಿಮಿಷ ಆರಾಮಾಗಿ ಬೆಳೀತಾ ಇದ್ದೀವಿ. ಇದರ ಜೊತೆಗೆ ನಂತರ ಅದು ಕಟಾವ್ ಆದ ನಂತರ ಕಂಪ್ಲೀಟ್ ಮಾಯಿಶ್ಚರ್ 14 ಒಳಗಡೆ ಇರುತ್ತೆ ಮಾಯಿಶ್ಚರ್, ಅಲ್ಲಿವರೆಗೆ ನಾವು ಡ್ರೈ ಮಾಡಿ ನಂತರ ಪ್ರೊಸೆಸಿಂಗ್ ಕೊಡ್ತೀವಿ. ಆ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರೆ, ಸಂಪೂರ್ಣ ಹೈಟೆಕ್ ಟೆಕ್ನಾಲಜಿಯಿಂದ ಪ್ರೊಸೆಸಿಂಗ್ ಮಾಡಿ ಕಂಪ್ಲೀಟ್ ಒಳ್ಳೆ ಕ್ವಾಲಿಟಿ ಒಳ್ಳೆ ತೂಕದ ಬೀಜ ಮಾತ್ರ ಹೊರಗಡೆ ಬರುತ್ತೆ. ಪ್ಯಾಕ್ ಆಗುತ್ತೆ, 25 kg ಪ್ಯಾಕ್ ಆಗುತ್ತೆ. ನಂತರ ನಮ್ಗೆ ವೇಸ್ಟೇಜ್ ನಾವು ತಗೊಳ್ತೀವಿ. ಸೊ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ರಿಜಿಸ್ಟರ್ ತಗೊಂಡು ಹೋಗ್ತೀವಿ. ನಮಗೆ ದುಡ್ಡು ಸುಮಾರು 3 ತಿಂಗಳ ಲೇಟ್ ಆಗುತ್ತೆ. ಸ್ಟಾರ್ಟಿಂಗ್ ಕೊಟ್ಟ ತಕ್ಷಣ ಒಂದು ಕಿಲೋದೊಳಗೆ ನಮಗೆ 50 to 60% ಅಮೌಂಟ್ ಕೊಡ್ತಾರೆ. ಮಿಕ್ಕಿದ ಪ್ರೊಸೆಸಿಂಗ್ ಆಗಿ ಮತ್ತು ಸೀಡ್ ಟ್ರೀಟ್ಮೆಂಟ್ ಆಗಿ ಅದು ಸೀಡ್ ಟೆಸ್ಟ್ ಆದಮೇಲೆ ಮಿಕ್ಕಿದ ಅಮೌಂಟ್ ನಮಗೆ ಕೊಡ್ತಾರೆ. ಸೊ ಇಷ್ಟು ಲೆಂತಿ ಪ್ರೊಸೆಸ್ ಎಲ್ಲಿ ಹೇಳ್ತಾ ಇದ್ರೆ ನಮಗೂ ಗೊತ್ತಾಗಿಲ್ಲ. ಇಷ್ಟು ಲೆಂತಿ ಪ್ರೊಸೆಸ್ ಬೆಳೆದ ಮೇಲೆ ಕಂಪ್ಯಾರಿಸನ್ ಮಾಡಿದ್ರೆ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಆ ರೇಟ್ ಕಂಪ್ಯಾರಿಸನ್ ಮಾಡಿ ನಮಗೆ ಸ್ವಲ್ಪ ಇಷ್ಟು ಹಾಕಿ ನಮ್ಗೆ ಕೊಡ್ತಾರೆ. ಸೊ ಈ ಸಲ ಏನಾಗಿದೆ, ಈಗ ಎಕ್ಸಾಂಪಲ್ 6 ಪದಾರ್ಥ ತಗೊಳ್ಳಿ. ನಮಗೆ ಕಳೆದ ವರ್ಷ 4100 ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ವಿ, 4100. ಬಟ್ ಈ ವರ್ಷ 3300 ರೂಪಾಯಿ ಬಂದಿದೆ. ಸೊ ಬಹಳ ಕಡಿಮೆ ಆಯ್ತು. ಯಾಕಂದ್ರೆ ಕೂಲಿ ವರ್ಷಕ್ಕೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತು ಏನು ನಾವು ಖರ್ಚು ವೆಚ್ಚ ಮಾಡ್ತೀವಿ ಅದು ಜಾಸ್ತಿ ಆಗ್ತದೆ. ಗೊಬ್ಬರ ನೋಡ್ತಿರ್ಬೋದು, ಕಳೆದ ವರ್ಷ 14,1450 ರೂಪಾಯಿ ಇತ್ತು, 1750 ರೂಪಾಯಿ ಬಂತು. ಅದು ಸಿಗ್ತಾ ಇಲ್ಲ. ಅದಕ್ಕೆ 1+1 ತಗೋಬೇಕು, ಯೂರಿಯಾ, ಈ ತರ ನಾನಾ ತೊಂದರೆ. ನಮಗೆ ಲೇಬರ್ ಹೆಚ್ಚು ಕಡಿಮೆ ಜಾಸ್ತಿ ಇದೆ, ಹಾರ್ವೆಸ್ಟ್ ಮಿಷನ್ ಜಾಸ್ತಿ ಇದೆ. ಇಷ್ಟೆಲ್ಲ ಜಾಸ್ತಿ ಆದ್ಮೇಲೆ ನಮಗೆ ಇವು ಕೊಡೋದು ದೇವರು ಇಷ್ಟೇ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬೂದಯ್ಯ ಸ್ವಾಮಿ ಗಬ್ಬೂರು ಇದ್ದರು. ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಸುಚಿತ್ ಮಿಲೆನಿಯಂ ಪ್ರಾಜೆಕ್ಟ್ ಹೆಸರಿನಲ್ಲಿ ಕೃಷಿ ಹೊಂಡದ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಇದರಿಂದಾಗಿ ಗ್ರಾಮದಲ್ಲಿನ 200ಕ್ಕೂ ಅಧಿಕ ಮನೆಗಳು ಬಿರುಕು ಬಿಟ್ಟಿವೆ. ಈ ಬಗ್ಗೆ ಜಿಲ್ಲಾಡಳಿತ ಗಣಿಗಾರಿಕೆ ಇಲಾಖೆಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ. ವಾರದಲ್ಲಿ ತೆರವುಗೊಳಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಮೇ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಹೆಸರಿನಲ್ಲಿ ಕೃಷಿ ಹೊಂಡದ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು, ಇದರಿಂದಾಗಿ ಗ್ರಾಮದಲ್ಲಿನ 200ಕ್ಕೂ ಅಧಿಕ ಮನೆಗಳು ಬಿರುಕು ಬಿಟ್ಟಿವೆ. ಈ ಬಗ್ಗೆ ಜಿಲ್ಲಾಡಳಿತ ಗಣಿಗಾರಿಕೆ ಇಲಾಖೆಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ. ವಾರದಲ್ಲಿ ತೆರವುಗೊಳಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ನೀರಮಾನ್ವಿ ಸೀಮಾಂತರದ ಬೆಟ್ಟದೂರು ಗ್ರಾಮದ ಸರ್ವೆ ನಂಬರ್ 55/1ರಲ್ಲಿ 11.7 ಎಕರೆ ಜಮೀನಿನಲ್ಲಿ ಮೇ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕೃಷಿ ಹೊಂಡ ಮಾಡಲು ಪರವಾನಗಿ ಪಡೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದು ದೂರಿದರು. ಗಣಿಗಾರಿಕೆಯನ್ನು ಹಗಲು ರಾತ್ರಿ ಎನ್ನದೇ ಬೋರ್ ಬ್ಲಾಸ್ಟಿಂಗ್ ಮಾಡುತ್ತಿರುವುದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗಿದೆ. 200ಕ್ಕೂ ಅಧಿಕ ಮನೆಗಳು ಶಿಥಿಲಗೊಂಡಿವೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಳೆದ ವರ್ಷ ನವೆಂಬರ್ನಲ್ಲಿ ದೂರು ನೀಡಲಾಗಿದೆ. ಆದರೂ ಈವರೆಗೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದರು. ಕೃಷಿ ಹೊಂಡ ನಿರ್ಮಿಸಿ ರೈತರಿಗೆ ಉದ್ಯೋಗ ನೀಡಲಾಗುವುದೆಂದು ಕಾನೂನು ರೀತಿಯಲ್ಲಿ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಕೆಲಸ ಪ್ರಾರಂಭಿಸಿದ್ದಾರೆ ಎಂದು ಆರೋಪಿಸಿದರು. ಭಾರೀ ಯಂತ್ರಗಳಿಂದ ಬ್ಲಾಸ್ಟ್ ಮಾಡುತ್ತಿರುವ ಪರಿಣಾಮ ವಾಹನಗಳ ಸಂಚಾರದಿಂದ ಸುತ್ತಮುತ್ತಲಿನ ಬೆಳೆ ಹಾಳಾಗಿದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕಂಪನಿಯವರು ಪರಿಹಾರವೂ ನೀಡಿಲ್ಲ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ವಹಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಬೆಟ್ಟದೂರು ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಬೃಹತ್ ಮಟ್ಟದ ಬೋರ್ ಬ್ಲಾಸ್ಟ್, ಯುರಾನಿಯಂ ಉಪಯೋಗಿಸಿ ಬೋರ್ ಬ್ಲಾಸ್ಟ್ ಮಾಡುತ್ತಿರುವ
ಏನು ಸುಚಿತಾ ಮಿಲೇನಿಯಂ ಅನ್ನ ಕಂಪನಿಗೆ ಪ್ರಕರಣ ದಾಖಲು ಮಾಡಿ ಅಲ್ಲಿರುವಂತ ಮನೆಗಳಿಗೆ ಬಿರುಕು ಬಿಟ್ಟಿದೆ. ಅದಕ್ಕೆ ಪರಿಹಾರ ಕೊಡಬೇಕಂತೇಳಿ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಮ್ಮ ರಾಮಕೃಷ್ಣ ನಾಯಕ್ ದೊರೆ ಅವರು, ಬೆಡ್ದೂರ್ ಮಹಾದೇವಪ್ಪ ಮಾಜಿ ಸೈನಿಕರು, ವೀರೇಶ್ ಸೌಕಾರ್ ಬೆಡ್ದೂರ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬೆಡ್ದೂರಿನ ಸಮಸ್ತ ಗ್ರಾಮಸ್ಥರು, ಹಾಗೆ ನಮ್ಮ ಜನಸೇವಾ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ ಆದಂಥ ಮಹೇಶ್ ಚೆಲ್ವಾದಿ ಬೆಡ್ದೂರ್ ಅವರು, ಆಮೇಲೆ ವಿನೋದ್ ಕುಮಾರ್ ನಾಯಕ್ ಅವರು ಬೆಡ್ದೂರ್ ಅವರು, ಇವರೆಲ್ಲ ಸೇರಿಕೊಂಡು ಇವತ್ತು ಏನು ಕಾನೂನಿನ ಉಲ್ಲಂಘನೆ ಮಾಡುತ್ತಾ ಬೆಡ್ದೂರು ಗ್ರಾಮದಲ್ಲಿ ಸರ್ವೆ ನಂಬರ್ 55/1, 56/1ರಲ್ಲಿ ಏನು 11 ಗುಂಟೆ ರೈತರಿಗೆ ಕೃಷಿ ಹೊಂಡ ಮತ್ತು ಕೆರೆ ಮಾಡಿಕೊಡ್ತೀನಿ ಅಂತೇಳಿ ಏನು ಸುಚಿತಾ ಮಿಲೇನಿಯಂ ಕಂಪನಿ ಮೋಸ ಮಾಡಿ ಇವತ್ತು ಬೋರ್ ಬ್ಲಾಸ್ಟ್ ಮಾಡುವ ಮೂಲಕ ಒಂದು 200ಕ್ಕಿಂತ ಹೆಚ್ಚಿನ ಮನೆ ಬಿರುಕು ಬಿಟ್ಟಿರುವುದು, ಬಡವರ ಜೀವನ ಏನು ರೋಡಿಗೆ ತಂದು ಹಾಕಿದೆ. ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು, ಆಮೇಲೆ ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಮೇಡಮ್ ಅವರು, ಆಮೇಲೆ AC ಸಾಹೇಬರು ಸತತ ನಾವು ಒಂದು ತಿಂಗಳದಿಂದ ಏನು ಅವರ ಕಚೇರಿಗೆ ಅಲೆದಾಡಿ ಇವತ್ತು ಮಾಧ್ಯಮದ ಮುಖಾಂತರ ನ್ಯಾಯ ಬೇಕೆಂದು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಈ ರಾಜ್ಯ ಮೈನ್ಸ್ ಅಂಡ್ ಜಿಯಾಲಜಿ ಸಚಿವರಿಗೆ ಒಂದು ಪತ್ರ ಬರೆದಿದ್ದೇವೆ. ಏನು ಗ್ರಾಮದಲ್ಲಿ ರೈತರು ಬಿತ್ತಿದ ಬೆಳೆಗಳು ರೈತರ ಕೈಗೆ ಬಂದಿಲ್ಲ, ಎಲ್ಲ ಧೂಳದಿಂದ ತುಂಬಿರುವುದರಿಂದ ಆ ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲದೆ ಬೆಡದೂರು ಗ್ರಾಮದ ರೈತರು ಇವತ್ತು ಕುಗ್ಗಿ ಹೋಗಿದ್ದಾರೆ. ಆಮೇಲೆ ಬಡವರು ಏನು ಇಲ್ಲಿರುವಂತ 89 ಡಿಸ್ಟ್ರಿಬ್ಯೂಟರ್ಗೆ ಕಾಲುವೆಗೆ ನೀರಿಲ್ಲ ಅಂತೇಳಿ ಗೂಳೆ ಪತ್ತಿ ಅಂತಾರಾಜ್ಯಕ್ಕೆ ದುಡಿಯಲು ಹೋದಾಗ ವಾಪಸ್ ಬಂದು ಅವರ ಮನೆಗಳು ನೋಡಿದಾಗ ಈ ಬಾಂಬ್ ಬ್ಲಾಸ್ಟಿಂಗ್ ಇಂದ ಅವರ ಮನೆಗಳು ಸೀಳಿ ಹೋಗಿರ್ತಕ್ಕಂಥದ್ದು. ಏನು ಯಾವ ತರ ಇವರ ಒಂದು ಸ್ವರೂಪ ಇದೆ ಬ್ಲಾಸ್ಟಿಂಗ್ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಇದು ಬಂದಿದೆ, ಆದ್ರೆ ಅವರು ಈ ರೀತಿ ಬಾಂಬ್ ಬ್ಲಾಸ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆನಾ, ಯಾರು ಅನುಮತಿ ಕೊಟ್ಟಿದೆನಾ ಈ ತರ ಬಾಂಬ್ ಬ್ಲಾಸ್ಟಿಂಗ್ ಮಾಡೋಕೆ? ಆಮೇಲೆ ರೈತರ ಹೊಲಗಳಲ್ಲಿ ಧೂಳು ಈ ಬೋರ್ ಬ್ಲಾಸ್ಟಿಂಗ್ ಸರ್ಕಾರದಿಂದ ಏನು ಚಿಕ್ಕಬಳ್ಳಾಪುರಲ್ಲಿ ಆದಂತ ಘಟನೆ ತಮಗೆಲ್ಲರಿಗೂ ಗೊತ್ತಿದೆ. 5 ಜನ ಅಲ್ಲೇ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಆ ಬ್ಲಾಸ್ಟಿಂಗ್ ಅಲ್ಲಿ ಸತ್ತು ಹೋಗಿದ್ರು. ಆದ ಕಾರಣ ರಾಜ್ಯದಲ್ಲಿ ಅದು ಬ್ಯಾನ್ ಆಗಿದೆ. ಆದ್ರೆ ಈ ಅಂತಾರಾಜ್ಯ ಕಂಪನಿ ಏನು ಸುಚಿತಾ ಮಿಲೇನಿಯಂ ಇಲ್ಲಿ ಬೆಡದೂರಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುವುದರ ಮುಖಾಂತರ ನಮಗೆ ಇವತ್ತು ಬಡವರ ಮನೆಗಳಿಗೆ ಬೀಳಿಸೋಕೆ ಇಲ್ಲಿ ಬಂದಿದೆ ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಹೇಳ್ತೀವಿ. ಕಳೆದ 6 ತಿಂಗಳಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತೇನು ಮೈಸೂರು ಜಿಲ್ಲಾಡಳಿತಕ್ಕೆ ಸತತವಾಗಿ ಇದ್ರ ಬಗ್ಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ತನಿಖೆ ಆಗಿಲ್ಲ ಇದುವರೆಗೆ ಒಂದಿಲ್ಲ. ಬಟ್ ಅವ್ರು ಏನಪ್ಪ ಅಂತಂದ್ರೆ ಇನ್ನ ಯಾರು DC ಅವ್ರಿಗೆ ನಾವು DC ಅವ್ರು ಟೀಮ್ ಮಾಡಿದ್ದಾರೆ, ಆ ಟೀಮ್ ಟೀಮ್ ಹೇಳಿದ ಪ್ರಕಾರ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ನಾವು DC ಅವ್ರು ಹೋಗ್ಬಿಟ್ಟು ಕೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಅದು ಸ್ಟೇಟ್ ಪ್ರಾಜೆಕ್ಟ್ ಇದೆ, ನಾವು ಯಾವುದೇ ರೀತಿಯಿಂದ ನಿಲ್ಸಕ್ಕಾಗಲ್ಲ. ಅಲ್ಲ ಸರ್, ನಾವು ಇವಾಗ ಒಂದು ಊರನ್ನ ಹಾಳು ಮಾಡ್ಬಿಟ್ಟು ನೀವು ಇದನ್ನ ರೋಡ್ ಮಾಡ್ತೀವಿ ಅಂತಂದು ಕ್ವಶನ್ ಕೂಡ ಮಾಡಿದ್ದೀವಿ. ಬಟ್ ಅವ್ರು ಇದುವರೆಗೆ ಯಾವುದೇ ರೀತಿಯಿಂದ ನಮ್ಮ ಒಂದು ಮನವಿಗೆ ಸ್ಪಂದಿಸಿಲ್ಲ ಇದುವರೆಗೆ. ದಯವಿಟ್ಟು ನಾವು ಇನ್ನೊಂದ್ಸಾರಿ ಹೇಳ್ಬೇಕಂತಂದ್ರೆ ನೋಡಿ, ಆ ಒಂದು ನಿಷ್ಕಾಳಜಿಯಿಂದ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈಗ 100 ಮನೆಗಳು ಇಲ್ಲಿವರೆಗೆ ಬೃಹತ್ ಗಾತ್ರದ ಒಂದು ಏನು ಸ್ಫೋಟದಿಂದ ಮನೆಗಳು ಸೀಳಿ ಬೀಳುವ ಒಂದು ಹಂತಕ್ಕೆ ಹೋಗ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಇದೇ ತರ ಆಗ್ಬಿಟ್ರೆ ಕಂಪಲ್ಸರಿ ಅವೆಲ್ಲ ಬಿದ್ದುಬಿಟ್ಟು ಕೆಲಸ ಮಾಡೋದಂತೂ ಪಕ್ಕ. ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ ಅನ್ನೋದ್ರ ಪತ್ರಿಕಾಗೋಷ್ಠಿಯಿಂದ ದಯವಿಟ್ಟು ತಾವು ನಮ್ಮ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಹವಾಮಾನಗಳನ್ನು ಏನಿದಾವ ಸ್ವಲ್ಪ ನೋಡ್ರಿ. ಯಾಕಂದ್ರೆ
ಏನಂತಂದ್ರಿಗಿನ ಇವಾಗ ಯಾರೋ ಇನ್ನೊಬ್ರು ಹೇಳಿದಾರ ಅಂತ ಅಂದ್ಬಿಟ್ಟು ನಾವೇನು ಅಂತಿರಲ್ಲ ಇನ್ನೊಂದು ರೀತಿಯಲ್ಲಿ ನಮಗ್ ಬಂದ್ಬಿಟ್ಟು ಕೇಳಿಸ್ತಾರ ಸರ್. ಅದು ಯಾಕಂತಂದ್ರೆ ನಮ್ಮ ಒಂದು ವೇದನೆಯನ್ನ ನಮ್ಮ ಮುಖಾಂತರ ಯಾವುದೋ ಮನೆ ಮುಖಾಂತರ ಕೇಳಿದ್ವಿ. ಬಟ್ ಇದುವರೆಗೆ ತಾವಾಗಿ ಮೈಸೂರು ಜಿಲ್ಲಾದವರು ಯಾವುದೇ ರೀತಿ ಬಂದ್ಬಿಟ್ಟು ಅಲ್ಲಿ ನಮ್ಮ ಮನೆಯನ್ನು ಸ್ವೀಕಾರ ಮಾಡಿಲ್ಲ. ಆಗ ಏನಾಗ್ತದೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನೋಡಿಲ್ಲ. ತಾವು ದಯವಿಟ್ಟು ಬಂದ್ಬಿಟ್ಟು ಈ ಒಂದು ಮನೆಗಳ ಪ್ರಕರಣಗಳಾಗಲಿ ಇನ್ನೊಂದೇನಂತಂದ್ರೆ ಮತ್ತೆ ಹೊಲಗಳ ಧೂಳು ಹೆಚ್ಚಿನಾದಂತ ಧೂಳು ಬಂದ್ಬಿಟ್ಟು ಎಲ್ಲ ಬೆಳೆಗಳು ನಷ್ಟ ಆಗಿದಾವೆ. ಬಟ್ ಅದಕ್ಕೂ ಕೇಳಿದೀವಿ, ಇದುವರೆಗೆ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ರಾಮಕೃಷ್ಣ ಬೆಟ್ಟದೂರು, ವೀರೇಶ್ ಸಾಹುಕಾರ್, ವಿನೋದ್ ಕುಮಾರ್, ಮಹೇಶ್ ಛಲವಾದಿ, ಮಹಾದೇವಪ್ಪ ಸೇರಿದಂತೆ ಅನೇಕರಿದ್ದರು. ಮುನ್ನೂರು ಕಾಪು ಸಮಾಜದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ. ಫೆಬ್ರವರಿ 12ರಂದು ರಥೋತ್ಸವ ಸಂಜೆ ನಡೆಯಲಿದೆ ಎಂದು ಮುನ್ನೂರು ಕಾಪು ಸಮಾಜದ ಯುವ ಅಧ್ಯಕ್ಷ ಬಂಗಿ ನರಸರೆಡ್ಡಿ ಹೇಳಿದರು. ಮುನ್ನೂರು ಕಾಪು ಸಮಾಜದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ. ಫೆಬ್ರವರಿ 12ರಂದು ರಥೋತ್ಸವ ಸಂಜೆ ನಡೆಯಲಿದೆ ಎಂದು ಮುನ್ನೂರು ಕಾಪು ಸಮಾಜದ ಯುವ ಅಧ್ಯಕ್ಷ ಬಂಗಿ ನರಸರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದ ಕುಲದೇವತೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರೆಯ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಕಾರ್ಯಕ್ರಮಗಳು ಬೆಳಗ್ಗೆ ನಡೆಯಲಿದ್ದು ಸಂಜೆ ರಥೋತ್ಸವ ನಡೆಯಲಿದೆ. ಫೆಬ್ರವರಿ 16ರಂದು ಶ್ರೀ ಕೃಷ್ಣದೇವರಾಯ ಜಯಂತಿಯನ್ನು ಮೆರವಣಿಗೆ ಮೂಲಕ ನಡೆಸಿ ಆಚರಿಸಲಾಗುತ್ತದೆ. ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಗಳು ನಡೆಯಲಿದ್ದು ಸದ್ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಅದೇ ರೀತಿಯಾಗಿ ಸಾಯಂಕಾಲ 4 ರಥೋತ್ಸವ ಇರುತ್ತದೆ. ಈ ಊಟದ ವ್ಯವಸ್ಥೆಯನ್ನು ಎ ಬಾಬರಡ್ಡಿಯವರ ವತಿಯಿಂದ ಜರುಗುತ್ತದೆ. ಅದೇ ರೀತಿಯಾಗಿ 14ನೇ ತಾರೀಕು ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಕೃಷ್ಣದೇವರಾಯ ಜಯಂತಿ ಅಂಗವಾಗಿ ಒಂದು ಮೆರವಣಿಗೆ ಇರ್ತದೆ. ಲಕ್ಷ್ಮೀದೇವಿ ಕಲ್ಯಾಣ ಮಂಟಪ ಒಂದು ಸ್ವಲ್ಪ ದಿನ ಅಂತ ಲಕ್ಷ್ಮೀದೇವಿ ಕಲ್ಯಾಣ ಮಂಟಪದಿಂದ. ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ ರೆಡ್ಡಿ, ಯು ಗೋವಿಂದ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ ಪೋಗಲ್, ಮಹೇಂದರ್ ರೆಡ್ಡಿ ಇದ್ದರು. ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಜಿಲ್ಲಾ ಸಮಿತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಜಿಲ್ಲಾ ಸಮಿತಿಯಿಂದ ನಗರದ ತಹಸೀಲ್ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಮತ್ತು ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಡಬೇಕು, ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಬೇಕು, ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳು ಕೊಡಬೇಕು, ಅಂತರ್ ಜಿಲ್ಲಾ ವರ್ಗಾವಣೆ ಕೆಸಿಎಸ್ಆರ್ ನಿಯಮ 16A ಉಪಖಂಡ 2 ಅನ್ನು ಮರು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ಆಧಾರ್ ಸೀಡಿಂಗ್ನಲ್ಲಿ ಪತ್ತೆಯಾಗಿರುವ ಈ ಪೌತಿ ಖಾತಾ ಆಂದೋಲನ ಚಾಲನೆ ಕೈಬಿಡಬೇಕು. ಚಿಕ್ಕಮಗಳೂರು ಜಿಲ್ಲೆಯ 30 ಗ್ರಾಮ ಆಡಳಿತಾಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿ ತಡೆದು ನೈಸರ್ಗಿಕ ನ್ಯಾಯ ತತ್ವಗಳನ್ನು ಹಾಗೂ ಎಲ್ಲಾ ನಿಗಮಗಳನ್ನು ಉಲ್ಲಂಘಿಸಿ ಹೊರಡಿಸಿದ ಆದೇಶ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಸರ್ಕಾರಿ ನೌಕರರ ಅನುಕಂಪದ ನೇಮಕಾತಿ ಹುದ್ದೆಯ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಮಾಡುವುದು, ಜೀವ ಹಾನಿಯಾಗುವ ಅಧಿಕಾರಿಗೆ 50 ಲಕ್ಷ ಪರಿಹಾರ ನೀಡಬೇಕು, ಆಪತ್ತಿನ ಭತ್ಯೆ ನೀಡಬೇಕು, ಪೊಲೀಸ್ ಇಲಾಖೆಯಲ್ಲಿರುವಂತೆ 1 ತಿಂಗಳ ವೇತನ ಹೆಚ್ಚುವರಿ ನೀಡಬೇಕು, ಪ್ರಯಾಣ ಭತ್ಯೆ 500ರಿಂದ 5,000 ಮಾಡಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು. ಮನೆ ಹಾನಿ ವರದಿ ಪ್ರಾಥಮಿಕ ವರದಿ ನೀಡುವ ಅಧಿಕಾರಿ ನೀಡಬೇಕು. ಬೆಳೆ ಸಮೀಕ್ಷೆ, ಬೆಳೆ ಹಾನಿ ಪರಿಹಾರ ಕೆಲಸ ಕೃಷಿ ತೋಟಗಾರಿಕೆ ಇಲಾಖೆಗೆ ನೀಡಬೇಕು. ಮುಟೇಷನ್ ಅವಧಿ ವಿಸ್ತರಿಸಬೇಕು. ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಬಸವರಾಜ್, ಹಸನ್, ಸುರೇಂದ್ರ ಪಾಟೀಲ್, ಮಂಜುನಾಥ್, ಹನುಮೇಶ್, ಅಮರೇಶ್, ಸುಭಾಷ್, ರಮೇಶ್, ಗಂಗಪ್ಪ ದೇಶಪಾಂಡೆ, ವಾಜೇಂದ್ರ ಇದ್ದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆಯುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ನಗರಸಭೆ ಸದಸ್ಯೆ ಲಕ್ಷ್ಮಿ ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆಯುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ನಗರಸಭೆ ಸದಸ್ಯೆ ಲಕ್ಷ್ಮಿ ಹೇಳಿದರು. ಅವರು ಇಂದು ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಸಭಾಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಹಮ್ಮಿಕೊಂಡಿದ್ದ ಸಂಭ್ರಮ ಸಮಾಗಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು.
ಶಿಕ್ಷಣ ಜ್ಞಾನ ವಿವೇಕವನ್ನು ಅನುಸರಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಬಂಧವೆಂದರೆ ಅದು ಗುರು ಶಿಷ್ಯರ ಸಂಬಂಧ. ತಂತ್ರಜ್ಞಾನ ವಿಜ್ಞಾನ ಎಷ್ಟೇ ಮುಂದುವರೆದರೂ ಗುರುವಿನ ಬೋಧನೆಯೇ ಮುಂದೆ ಯಾವುದೇ ಶ್ರೇಷ್ಠವಲ್ಲ. ಇಂದು ಕಾಲೇಜಿನಿಂದ ಬಿಡುಗಡೆಗೊಳ್ಳುತ್ತಿರುವ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕು ನಡೆಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ರವೀಂದ್ರ ಜಾಲ್ದಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಂಗಪ್ಪ, ಸೋಮಶೇಖರಪ್ಪ ಹೊಕ್ರಾಣಿ, ನರಸಪ್ಪ ಭಂಡಾರಿ, ಜೆ ರವಿಕುಮಾರ್, ಶೇಖರಪ್ಪ, ಲಲಿತಮ್ಮ, ರಾಧಾ, ಚನ್ನಬಸಪ್ಪ ಸೇರಿದಂತೆ ಇತರರಿದ್ದರು. ಸಜ್ಜೆಗೂಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪದ ಗುರುಗುಂಟ ಹೋಬಳಿಯ ಪೈದೊಡ್ಡಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸಜ್ಜೆಗೂಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪದ ಗುರುಗುಂಟ ಹೋಬಳಿಯ ಪೈದೊಡ್ಡಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಅದೇ ಗ್ರಾಮದ ಪದ್ಮಮ್ಮ ಬಸವರಾಜು ಎಂಬುವವರು ಜಮೀನಿನಲ್ಲಿ ಘಟನೆ ನಡೆದಿದೆ. ಪದ್ಮಮ್ಮ ಅವರು ತಮ್ಮ ಜಮೀನಿನಲ್ಲಿ ರಾಶಿ ಮಾಡಲು ಸಜ್ಜೆಗೂಡು ಹಾಕಿದ್ದರು. ಕಿಡಿಗೇಡಿಗಳು ಶನಿವಾರ ರಾತ್ರಿ ಬೆಂಕಿ ಹಚ್ಚಿದ್ದು ಸಜ್ಜೆಗೂಡು ಸುಟ್ಟು ಕರಕಲಾಗಿದ್ದು ಅಂದಾಜು 80,000 ರೂಪಾಯಿ ಮೌಲ್ಯದ ಬೆಳೆ ಹಾಳಾಗಿದೆ. ರೈತ ಮಹಿಳೆ ಸಾಕಷ್ಟು ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ನೀಡಬೇಕು ಎಂದು ರೈತ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಾತಿಗೆ ಕೇಂದ್ರದಿಂದ ದಾರಿ ತಪ್ಪಿಸುವ ಪ್ರಯತ್ನ, ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ, ರವಿ ಬೋಸರಾಜ್. ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಗರ ಪಾಲಿಕೆಗೆ ಅನುದಾನ, ಡಾಕ್ಟರ್ ಶಿವರಾಜ್ ಪಾಟೀಲ್. ಪ್ರೊಫೆಸರ್ ನಂಜುಂಡಸ್ವಾಮಿ ನೆನಪಿನ ಅಂಗವಾಗಿ ಜಿಲ್ಲಾವಾರು ರೈತ ಸಮಾವೇಶ, ಮೈಸೂರಿನಲ್ಲಿ ಫೆಬ್ರವರಿ 13ರಂದು ಸಮಾವೇಶ, ಚಾಮರಸ್ಮಾಲಿ ಪಾಟೀಲ್. ಕಾಯಕ ಶರಣರು ಕತ್ತಲೆಯನ್ನು ಕಳೆಯುವ ಜ್ಯೋತಿಗಳು, ತಹಸೀಲ್ದಾರ್ ಸುರೇಶ್ ವರ್ಮಾ. ಜಿಲ್ಲಾಡಳಿತದಿಂದ ಕಾಯಕ ಶರಣರ ಜಯಂತಿ ಆಚರಣೆ. ಬೀಜ ಬೆಳೆಗಾರರ ಬೀಜ ಖರೀದಿ ದರ ಪರಿಷ್ಕರಿಸಲಿ, ವೆಚ್ಚಕ್ಕೆ ಅನುಗುಣವಾಗಿ ನಿಗದಿಪಡಿಸಲಿ, ಎಸ್ಬಿ ಪಾಟೀಲ್. ಕೃಷಿ ಹೊಂಡದ ಹೆಸರಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಮನೆಗಳು ಬಿರುಕು, ಕ್ರಮ ವಹಿಸದಿದ್ದರೆ ಡಿಸಿ ಕಚೇರಿ ಎದುರು ಧರಣಿ, ಜಾವೀದ್ ಖಾನ್. ಫೆಬ್ರವರಿ 12ರಂದು ಮುನ್ನೂರು ಕಾಪು ಸಮಾಜದಿಂದ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ರಥೋತ್ಸವ, ಭಂಗಿ ನರಸರೆಡ್ಡಿ. ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ. ವಿದ್ಯಾರ್ಥಿಗಳ ಯಶಸ್ಸಿಗೆ ಶಿಕ್ಷಕರ ಮಾರ್ಗದರ್ಶನ ಅತಿ ಮುಖ್ಯ, ಲಕ್ಷ್ಮಿ. ಮತ್ತು ಸಜ್ಜೆಗೂಡಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು, ಪರಿಹಾರಕ್ಕೆ ಒತ್ತಾಯ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. Sri Raghavendra Ghee. Sri Raghavendra Tuppa. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.